ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಂಬಂಧಿಕರು ಹೇಳ್ತಾ ಇರುವಂತ ವಿಚಾರ ನೋಡ್ತಾ ಇದೀವಿ. ಮತ್ತೊಂದ್ ಕಡೆ ನಮಗ್ ನ್ಯಾಯ ಬೇಕೇ ಬೇಕು ಅಂತ ಮೃತರ ಕುಟುಂಬಸ್ಥರು ಪಟ್ಟು ಹಿಡಿದು ಕೂತಿದ್ದಾರೆ. ನಮ್ಮ ಮನೆಯವರನ್ನ ಬೇಕಂತಲೇ ಅಧಿಕಾರಿಗಳು ಸಾಯಿಸಿದ್ದಾರೆ. ಎನ್ಕೌಂಟರ್ ಮಾಡಿದ ಅಧಿಕಾರಿಗಳು ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಈವರೆಗೂ ನಮ್ಮ ನೋವು ಕೇಳೋದಕ್ಕೆ ಯಾರು ಬಂದಿಲ್ಲ ಸರ್. ಹೀಗೆ ಗುಂಡು ಹೊಡಿತಾರ ಸರ್? ಮಾನವೀಯತೆ ಅನ್ನೋದು ಇಲ್ವೇ ಇಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಹೇಗೆ ನಾವು ಕುಟುಂಬ ನಡೆಸೋದು ಅಂತೇಳಿ ಪಾಪ ಕಣ್ಣೀರು ಇಡ್ತಾ ಇದ್ದಾರೆ. ಯಾರಿಗೂ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು? ಎನ್ಕೌಂಟರ್ ಮಾಡಿದಂತ ಅಧಿಕಾರಿಗಳು ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ನಮಗಂತೂ ನ್ಯಾಯ ಬೇಕೇ ಬೇಕು ಅಂತೇಳಿ ಪಾಪ ನೊಂದ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಇಲ್ಲಿವರೆಗೂ ಸಂಬಂಧಪಟ್ಟಂತವ್ರು ಯಾರು ಬಂದು ನಮ್ಮನ್ನು ಏನು ಕೇಳಿಲ್ಲ. ಇದು ಸರಿನಾ? ಇದು ಅಧಿಕಾರಿಗಳು ಮಾಡಿದ್ದು ಸರಿನಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಯಾವಾಗ ಈ ಒಂದು ವಿಚಾರ ಬೆಳಕಿಗೆ ಬರುತ್ತೆ ನೋಡಿ, ಸಾಕಷ್ಟು ಪ್ರಶ್ನೆಗಳು ಕೂಡ ಈ ಒಂದು ಘಟನೆಯ ಸುತ್ತ ಹುಟ್ಕೊಂಡಿದೆ. ಒಂದು, ಈಗ ಅವರು ದನ ಮೇಯಿಸೋದಕ್ಕೆ ಹೋಗಿದ್ರು, ಮತ್ತೊಂದ್ ಕಡೆ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇದಾರಲ್ಲ ಯಾರು ಎನ್ಕೌಂಟರ್ ಮಾಡಿದ್ದಾರೆ ಅಥವಾ ಯಾರು ಶೂಟ್ಔಟ್ ಮಾಡಿದ್ದಾರೆ, ಅವರು ಕೂಡ ಕ್ಲಿಯರ್ ಆದಂತ ವಿಚಾರಗಳೇ ಹೇಳ್ತಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಒಂದು ವೇಳೆ ಅವ್ರು ಬೇಟೆಗಾರರೇ ಆಗಿದ್ದಾದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ರೆ ಆದ್ರೆ ಇಲ್ಲಿ ಯಾರು ಅಲ್ಲಿ ಎನ್ಕೌಂಟರ್ ಮಾಡೋದಕ್ಕೆ ಹೋಗಿದ್ದಾರಲ್ಲ ಅವರಿಗೂ ಕೂಡ ಗಾಯ ಆಗ್ಬೇಕಿತ್ತು. ಅಟ್ಲೀಸ್ಟ್ ಸಣ್ಣ ಪುಟ್ಟ ಗಾಯ ಆಗೋದು ಏನೋ ಆಗ್ಬೇಕಿತ್ತು. ಬಟ್ ಆ ಥರದ್ದು ಯಾವುದೂ ಆಗಿಲ್ಲ. ಇದೊಂದು ರೀತಿ ಒನ್ ಸೈಡೆಡ್ ಸ್ಟೋರಿ ಅನ್ನುವಂತ ಆಂಗಲ್ ನಲ್ಲಿ ಅರಣ್ಯ ಸಿಬ್ಬಂದಿಗಳು ಹೇಳ್ತಾ ಇರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಮತ್ತೊಂದ್ ಕಡೆ 3 ಮಂದಿ ಏನ್ ಮೃತಪಟ್ಟಿದಾರಲ್ಲ, ಆ 3 ಮಂದಿಯ ಕುಟುಂಬಸ್ಥರು ಈಗ ಕಣ್ಣೀರಲ್ಲಿ ಕೈ ತೊಳಿಬೇಕಾದಂತ ಪರಿಸ್ಥಿತಿ. ಜೀವನ ಹೆಂಗ್ ನಡೆಸೋದು ಅಂತೇಳಿ ಪಾಪ. ಚಾಮರಾಜನಗರದ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸಿದ ಎನ್ಕೌಂಟರ್ನಲ್ಲಿ 3 ಬಲಿಯಾಗಿದ್ದಾರೆ. ಆದರೆ ಈವರೆಗೂ ಕೂಡ ಮೈಸೂರಿನ ಏನು ಮೃತದೇಹವನ್ನು ನೋಡೋದಕ್ಕೆ ಚಾಮರಾಜನಗರ ಜಿಲ್ಲಾಡಳಿತವಾಗಲಿ ಸಂಬಂಧಿತ ಅಧಿಕಾರಿಗಳು ಯಾರೂ ಕೂಡ ಈ ಕಡೆ ಗಮನ ಹರಿಸೋದು ನಿರ್ಲಕ್ಷ್ಯಕ್ಕೆ ಕಾರಣ ಆಗಿದೆ ಅನ್ನೋದು ಆರೋಪ ಕೂಡ ಇರತಕ್ಕಂಥದ್ದು. ಅವರ ಕುಟುಂಬಸ್ಥರ ಆಕ್ರಂದನ ಮುಂದುವರೆದಿದೆ. ಆದರೆ ಚಾಮರಾಜನಗರದ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಕಡೆ ಸುಳಿತಾ ಇಲ್ಲ. ಮೃತದೇಹಗಳನ್ನು ಅಂತಿಮ ವಿಧಿವಿಧಾನವನ್ನು ನೆರವೇರಿಸಬೇಕು. ಈಗಾಗಲೇ 32 ಗಂಟೆಗಳ ಕಾಲ ಕಳೆದಿದೆ. ಈವರೆಗೂ ಕೂಡ ಚಾಮರಾಜನಗರದ ಜಿಲ್ಲಾಡಳಿತ ಆಗಬಹುದು, ಜೊತೆಗೆ ಅರಣ್ಯ ಇಲಾಖೆ ಆಗ್ಬೋದು, ಯಾರೂ ಕೂಡ ಈ ಕಡೆ ಸುಳಿತಾ ಇಲ್ಲ. ಇದು ಕುಟುಂಬಸ್ಥರ ಆಕ್ರಂದನಕ್ಕೆ ಕಾರಣವಾಗಿದೆ. ಅವರ ಅಸಮಾಧಾನವನ್ನು ನೀವೀಗ ನೋಡ್ಬೋದು. ಮೇಡಮ್, ಈಗ ಏನಾಗಬೇಕಿತ್ತು? ಇಲ್ಲಿವರೆಗೂ ಯಾರೂ ಕೂಡ ಬಂದಿಲ್ಲ ಅನ್ನೋದು. ಯಾರು ಬಂದಿಲ್ಲ ಸರ್, ಯಾರು ಬಂದು ಒಂದು ಮಾತು ಅಂದಿಲ್ಲ, ನಮಗೆ ಯಾವ ಇದನ್ನು ಮಾಡಿಲ್ಲ. ನಮ್ಮ 3 ಮಕ್ಕಳನ್ನ ಬಿಟ್ಟುಬಿಟ್ಟು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಅವರು ಅದು ಹೇಗೆ ಮಾಡಿದ್ರು ಹೊಡೆದ್ರು ನಮ್ಗೆ ಗೊತ್ತಿಲ್ಲ ಸರ್. ಅದು ಏನಕ್ಕೆ ಹಂಗೆ ಮಾಡಿದ್ರು. ಅವರು ಜೈಲು ಶಿಕ್ಷೆ ಎಷ್ಟು ವರ್ಷ ಬೇಕಾದರೂ ಕೊಟ್ಟಿದ್ರು ಕೂಡ ಪರವಾಗಿಲ್ಲ. ಈ 3 ನಿಮ್ಗೆ ಏನಾಗಬೇಕಮ್ಮ ಅಂತ? 3 ನಮಗೆ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಆಗಬೇಕು ಸರ್. 3 ಜನರು ನಮ್ಮ ಸಂಬಂಧಿಕರೇ ನೋಡಿ. ಇದು ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಈ ಥರ ಮಾಡಿಬಿಟ್ರಲ್ಲ ಸರ್. ಇದು ಸರಿಯೇನಾ? ಪ್ರಾಣಿನೂ ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ. ಹೆಂಗೆ ಗುಂಡೇಟು ಕೊಟ್ಟಿದ್ದಾರೆ ನೋಡಿ ನೀವೇ. ಇವಳು ಮಗಳಾಗಬೇಕು. ಇವರು ನಮ್ಮ ಸ್ವಂತನೇ ನಮ್ಮ ಮಗಳಾಗಬೇಕು. ಅಕ್ಕನ ಮಗಳು ಬಂದಿಲ್ಲ ಸರ್, ಯಾರೂ ಬಂದಿಲ್ಲ. ಯಾರು ಬಂದಿಲ್ಲ ಸರ್, ಬರೀ ಗಾಳಿ ಮಾತು, ಯಾರು ಬಂದಿಲ್ಲ ಸರ್. ಏನು ಬಂದಿಲ್ಲ, ಯಾವ ಮಾತು ಏನು ನಮಗೆ. ನಿನ್ನೆ ಸಚಿವರು ಬರ್ತಾರೆ, ಅವ್ರಿಗೆ ಇನ್ಫಾರ್ಮೇಶನ್ ಇಲ್ಲ, ಅವ್ರಿಗೆ ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ಈವರೆಗೂ ಅಧಿಕಾರಿಗಳು ಬಂದಿಲ್ಲ, ಯಾರೂ ಬಂದಿಲ್ಲ. 32 ಗಂಟೆ ಆಯ್ತು. ಇವರು ಮಾತಾಡಕ್ಕೆ ಇಲ್ವಾ? ಟಿ ಕೆ ಶಿವಕುಮಾರ್ ಮಾತಾಡಕ್ಕೆ ಇಲ್ವಾ? ಏನು ಅವರು ಒಂದು ಮಂತ್ರಿಯಾ? ಏನು ಇದೆಲ್ಲ ಮಾತು ಯಾರು ಹೇಳಲ್ವಾ? ಇಲ್ಲಿ ಇದೇ ಅಗದಾರಿ ಎಲ್ಲ ಇಷ್ಟು ಮಾತಾಡ್ತಾರ. ಒಂದು 3 ಹೆಣ ಹಾಕ್ಕೊಂಡು ಇಷ್ಟು ಮಕ್ಕಳು ಸಾಯ್ತಾರಲ್ಲ.
ಹಾಂ ಏನು ಇದು ಒಂದು ಅಧಿಕಾರಿ ಅವ್ನು ಕೂತ್ಕೊಂಡಿದ್ದಾನ ಬರಲಿ ಬಿಡು. ಇದು ಕುಟುಂಬಸ್ಥರ ಆಕ್ರಂದನ. ನಿಜಕ್ಕೂ ಅಧಿಕಾರಿಗಳಾಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಶೋಭಾಗಾರದ ಕಡೆ ಬಂದಿಲ್ಲ. ಜೊತೆಗೆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳುವಂಥ ಕೆಲಸವೂ ಕೂಡ ಆಗಿಲ್ಲ. ಹೀಗಾಗಿ ಅವರ ಅಸಮಾಧಾನವನ್ನು, ಆಕ್ರೋಶವನ್ನು, ಅವರ ಕಿಚ್ಚನ್ನು ಹೊರ ಹಾಕ್ತಿದ್ದಾರೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್, ಬಿ ಗ್ಯಾರಂಟಿ ನ್ಯೂಸ್, ಮೈಸೂರು.